ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಕಳೆದ ವಾರ ಪಾಕಿಸ್ತಾನ ಅಬಾಬೀಲ್ ಮಿಸೈಲ್ ಅಂತ ಒಂದು ಮಿಸೈಲ್ನ ಟೆಸ್ಟ್ ಮಾಡ್ತು. ಅವ್ರು ಹೇಳ್ಕೊಳ್ಳೋ ಪ್ರಕಾರ ಆ ಮಿಸೈಲಲ್ಲಿ MIRV ಟೆಕ್ನಾಲಜಿ ಇದೆ ಅಂತ ಅವ್ರು ಹೇಳ್ಕೊತಿದ್ದಾರೆ. MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ ಅಂತ. ಇದರ ವಿಶೇಷತೆ ಏನು ಅಂತ ಅಂದರೆ ಈ ಮಿಸೈಲ್ನಲ್ಲಿ 2ಕ್ಕಿಂತ ಹೆಚ್ಚು ಬಾಂಬ್ಗಳನ್ನ ಇಟ್ಟಿರ್ತಾರೆ. ಈ ಮಿಸೈಲ್ ಲಾಂಚ್ ಆದಮೇಲೆ ಅದು ಆಕಾಶದಲ್ಲಿ ಅದು ಈ ರಾಕೆಟಿಂದ ಸಪ್ರೇಟ್ ಆಗಿಬಿಟ್ಟು ಆ ಒಂದೊಂದು ಬಾಂಬ್ಗಳು ಕೂಡ ಒಂದೊಂದು ಬೇರೆ ಬೇರೆ ಟಾರ್ಗೆಟ್ಗೆ ಅಂದರೆ ಬೇರೆ ಬೇರೆ ಲೊಕೇಶನ್ಗೆ ಬೇರೆ ಬೇರೆ ಜಾಗಕ್ಕೆ ಅದನ್ನು ನ್ಯಾವಿಗೇಟ್ ಮಾಡಿ ಆ ಪರ್ಟಿಕ್ಯುಲರ್ ನಾವು ಟಾರ್ಗೆಟ್ ಕೊಟ್ಟರೆ ಆ ಜಾಗಕ್ಕೆ ಹೋಗಿ ಆ ಬಾಂಬು ಬೀಳೋ ಥರ ಈ ಒಂದು ಟೆಕ್ನಾಲಜಿ ಅದರಲ್ಲಿ ಹೊಂದಿರುತ್ತೆ. ಇದಕ್ಕೆ MIRV ಅಂತ ಕರೀತಾರೆ. ಪಾಕಿಸ್ತಾನದ ನ್ಯೂಸ್ಗಳೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಹತ್ರ ಈಗ ಮಿಸೈಲ್ ಇದೆ, ಇದನ್ನು ನಾವು ಇಂಡಿಯಾದಲ್ಲಿರುವಂಥ ಯಾವ ಜಾಗಕ್ಕೆ ಬೇಕಾದರೂ ನಾವು ಲಾಂಚ್ ಮಾಡ್ಬೋದು ಅಂತ. ಈ ಮಿಸೈಲ್ನ ಒಂದು ಸ್ಟ್ರೆಂತ್ ಬಂದ್ಬಿಟ್ಟು ಅದು 2200 ಕಿಲೋಮೀಟರ್ ಅಷ್ಟು ದೂರಕ್ಕೆ ಈ ಮಿಸೈಲನ್ನು ಲಾಂಚ್ ಮಾಡ್ಬೋದು. ಅಷ್ಟೇ ಕೆಪಾಸಿಟಿ ಇರುವಂಥದ್ದು ಈ ಮಿಸೈಲಿಗೆ. ಒಂದು ಆಶ್ಚರ್ಯಕರ ಸಂಗತಿ ಏನು ಅಂದರೆ ಇದುವರೆಗೂ ಪಾಕಿಸ್ತಾನ ಒಂದು ಸ್ಯಾಟಲೈಟನ್ನು ಕೂಡ ಲಾಂಚ್ ಮಾಡಿಲ್ಲ. ಅವರು ಒಂದು ರಾಕೆಟನ್ನು ಕೂಡ ಲಾಂಚ್ ಮಾಡಿಲ್ಲ. ಅವರ ದೇಶದಿಂದ ಸ್ವತಃ ಅವರು ಬೇರೆ ದೇಶಗಳಿಗೆ ದುಡ್ಡು ಕೊಟ್ಬಿಟ್ಟು ಆ ಅವ್ರ ರಾಕೆಟಲ್ಲಿ ಅವರ ಸ್ಯಾಟಲೈಟ್ನ ಲಾಂಚ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಇದುವರೆಗೂ ಪಾಕಿಸ್ತಾನ ಒಂದು ಸಲನೂ ಕೂಡ ಈ ಒಂದು ರಾಕೆಟನ್ನು ಸ್ವತಃ ಅವರು ಲಾಂಚ್ ಮಾಡಿಲ್ಲ. ಅವ್ರ ಹತ್ರ ಸ್ಪೇಸ್ ಟೆಕ್ನಾಲಜಿ ಕೂಡ ಇಲ್ಲ. ಆ ಸ್ಪೇಸ್ ಟೆಕ್ನಾಲಜಿ ಇಲ್ಲದೇ ಯಾವ ರೀತಿ ಅವರು ಈ ಮಿಸೈಲ್ನ ಬಿಲ್ಡ್ ಮಾಡಿದ್ರು ಅಂತ ಒಂದು ತಲೆಗೆ ಬರುತ್ತೆ. ಇದೆಲ್ಲ ಅವರು ಜಸ್ಟ್ ಒಂದು ಮಾಡ್ತಿರೋಂಥ ಗಿಮಿಕ್ ಇರ್ಬೋದು ಅಂತೂ ಕೂಡ ಅನಿಸುತ್ತೆ. ಅವರು ಈ ಒಂದು MIRV ಟೆಕ್ನಾಲಜಿನ ಇದ್ರೂ ನಮ್ಮ ದೇಶಕ್ಕೆ ಒಂದು ಡಿಫೈನ್ ಮಾಡುವಂಥ ಕೆಪಾಸಿಟಿ ಇದೆ ಇಂಡಿಯಾಗೆ. ಭಾರತದಲ್ಲಿ ಕೂಡ ಈ ಒಂದು MIRV ಟೆಕ್ನಾಲಜಿನ ಡಿಫೈನ್ ಮಾಡುವಂಥ ವೆಪನ್ಗಳು ಕೂಡ ಭಾರತದಲ್ಲಿದ್ದಾವೆ. ಅದಕ್ಕೆ ಒಂದು ಟೂ ಲೇಯರ್ ಡಿಫೆನ್ರಿ ಸಿಸ್ಟಮ್ ಅಂತ ಏನೋ ಇದೆ. ಅದರಿಂದ ಈ ಒಂದು MIRV ಟೆಕ್ನಾಲಜಿನೂ ಕೂಡ ಭಾರತ ಡಿಫೈನ್ ಮಾಡ್ಬೋದು. ಈ ಟೆಕ್ನಾಲಜಿ ಪಾಕಿಸ್ತಾನದವ್ರ ಹತ್ರ ಇದೆ ಅಂತ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಟೆಕ್ನಾಲಜಿ ಭಾರತದಲ್ಲೂ ಕೂಡ ಇಲ್ಲ. ಸದ್ಯಕ್ಕೆ ಈ ಟೆಕ್ನಾಲಜಿಯಲ್ಲಿ ತುಂಬ ಒಂದು ಮೆಚುರಿಟಿ ಇರೋವಂಥ ಕಂಟ್ರಿಗಳು ಅಂತ ಅಂದರೆ ಒಂದು ರಷ್ಯಾ ಮತ್ತು ಇನ್ನೊಂದು ಅಮೆರಿಕ. ಈ ಎರಡು ದೇಶಗಳು ಕೂಡ ಒಂದು ಈ ಟೆಕ್ನಾಲಜಿಯಲ್ಲಿ ಒಂದು ತುಂಬ ಒಳ್ಳೆಯ ಮೆಚುರಿಟಿ ಅಂದರೆ ತುಂಬ ಟೆಸ್ಟ್ ಎಲ್ಲ ಮಾಡಿ ಒಂದು ಸಕ್ಸಸ್ಫುಲ್ ಆಗಿರೋದು ಅಂದರೆ ಈ ಎರಡು ಕಂಟ್ರಿಗಳು, ಈ ಎರಡು ದೇಶಗಳು. ಮತ್ತು ಚೈನಾ ಕೂಡ ಒಂದು ರೀತಿ ಟೆಸ್ಟ್ ಮಾಡಿದೆ. ಅದು ಅಷ್ಟೊಂದು ಪರ್ಫೆಕ್ಷನ್, ಅಷ್ಟೊಂದು ಮೆಚುರಿಟಿ ಇಲ್ಲ ಆ MIRV ಟೆಕ್ನಾಲಜಿಯಲ್ಲಿ. ಭಾರತ ಕೂಡ ಅಗ್ನಿ 5 ಇದೆಯಲ್ಲ ಅದಕ್ಕೂ ಕೂಡ ಈ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಸ್ಟಡಿ ಕೂಡ ಮತ್ತು ರಿಸರ್ಚ್ ಕೂಡ ಆಗ್ತಾ ಇದೆ. ನಿಮಗೆ ಇದು ಪಾಕಿಸ್ತಾನದ ಒಂದು ಗಿಮಿಕ್ ಅಂತ ಅನಿಸುತ್ತಾ? ಅದ್ರ ಬಗ್ಗೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.